ನಮಸ್ಕಾರ ರೀ ದೊಡ್ಡ ಮಂದಿ. ಇವತ್ತು ನಾವು ನಮ್ಮ ಮನ್ಯಾಗ ಪಡ್ ಮಾಡತ್ತೀವಿ. ಪಡ್ ಮಾಡಕ್ಕೆ ಏನೇನು ಬೇಕಾ ಬರ್ರಿ ತೋರಿಸ್ತೀನಿ ನೋಡ್ರಿ. ಪಡ್ ಮಾಡಕ್ಕೆ ಏನೇನು ಬೇಕು: ಕೊತ್ತಂಬರಿ ಬೇಕಾ, ಪುದೀನ, ಮೆಣಸಿನ್ಕಾಯಿ, ಕ್ಯಾರೆಟ್, ಉಳ್ಳಾಗಡ್ಡಿ. ದೋಸೆ ಹಿಟ್ಟೊಳಗೆ ಇವೆಲ್ಲ ಮಿಕ್ಸ್ ಮಾಡ್ಬೇಕ್ರಿ. ಈಗ ಫಸ್ಟ್ ಉಳ್ಳಾಗಡ್ಡಿ ಹಾಕೋತೀನಿ ರೀ, ಸೆಕೆಂಡ ಕ್ಯಾರೆಟ್ ಹಾಕೋತೀನಿ ರೀ, ಮೆಣಸಿನ್ಕಾಯಿ ಹಾಕೋತೀನಿ ರೀ, ಆಮೇಲೆ ಪುದೀನ ಹಾಕೋತೀನಿ ರೀ, ಆಮೇಲೆ ಕೊತ್ತಂಬರಿ ಹಾಕೋತೀನಿ ರೀ. ಇವೆಲ್ಲ ಹಾಕೊಂಡು ಮಿಕ್ಸ್ ಮಾಡಿರಿ. ಫಸ್ಟ್ ಕ್ಲಾಸಾಗಿ ಚೆಂದಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ನೋಡ್ರಿ ಮಿಕ್ಸ್ ಆಗೈತಿ. ರುಚಿಯ ತಕ್ಕಟ್ಟು ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ರೀ. ಉಪ್ಪು ಹಾಕೊಂಡು ಮತ್ತೆ ಮಿಕ್ಸ್ ಮಾಡಿರಿ ಎಲ್ಲ. ಈಗ ಒಂದು ಸಣ್ಣ ಪಾತ್ರೆ ಒಳಗೆ ಎಣ್ಣೆ ಹಾಕೊಂತೀನಿ ರೀ, ಕಾಯಕ್ಕೆ ಇಟ್ಟೀನಿ. ಈಗ ಉದ್ದಿನ ಬೇಳೆ ಹಾಕ್ತೀನಿ ರೀ, ಕಡ್ಲಿ ಬೇಳೆನೂ ಹಾಕ್ತೀನಿ ರೀ. ಈಗ ಜೀರಿಗೆ ಹಾಕೋತೀನಿ ರೀ. ಈಗ ಸಾಸಿವೆ ಹಾಕೋತೀನಿ ರೀ. ಈಗ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ಅದು ಆಗಲ್ ಹಿಟ್ಟು ನಾವು ಮಿಕ್ಸ್ ಮಾಡಿದ್ದೀವಲ್ಲ ಅದ್ರೊಳಗೆ ಹಾಕೋರಿ. ಹಾಕೊಂಡು ಎಲ್ಲ ಮಿಕ್ಸ್ ಮಾಡತ್ತೀನಿ ರೀ. ಈಗ ಸರಿಯಾಗಿ ಎಲ್ಲ ಮಿಕ್ಸ್ ಆತ್ರಿ. ಈಗ ಇದು ಸೈಡಿಗೆ ಇಡೋಮ್ರಿ. ಈಗ ಚಟ್ನಿ ಚಟ್ನಿ ಮಾಡಕ್ಕೆ ಏನೇನು ಬೇಕು ಬರೀ ತೋರಿಸ್ತೀನಿ ರೀ. ಕೊಬ್ಬರಿ ಚಟ್ನಿ ಮಾಡೋಕ್ಕೆ ಏನೇನು ಸಾಮಗ್ರಿ ಬೇಕೋ ಬರೀ ತೋರಿಸ್ತೀನಿ. ಕೊಬ್ಬರಿ, ಹುರಿದಿದ್ದ ಶೇಂಗಾ, ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಪುಟಾಣಿ. ಈಗ ಮಿಕ್ಸರ್ ಒಳಗೆ ಹಾಕತ್ತೀನಿ. ನಾಲ್ಕು ಬೆಳ್ಳುಳ್ಳಿ ಹಾಕೋತೀನಿ ರೀ. ಸ್ವಲ್ಪ ಉಪ್ಪು ಹಾಕೋತೀನಿ ರೀ. ನೋಡ್ರಿ ಈಗ ನಮ್ಮ ಚಟ್ನಿ ತಯಾರಾಗೈತಿ. ಈಗ ಒಂದು ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋಣ ಬರ್ರಿ. ಈಗ ಒಂದು ಬೊಗಾಣಿನ್ಯಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡೀನಿ ರೀ. ಈಗ ಒಂದು ಸ್ವಲ್ಪ ಉದ್ದಿನ ಬೇಳೆ ರೀ, ಸ್ವಲ್ಪ ಕಡ್ಲಿ ಬೇಳೆ ಹಾಕೋತೀನಿ ರೀ, ಆಮೇಲೆ ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ. ಈಗ ಸ್ವಲ್ಪ ಸಾಸಿವೆ ಹಾಕೋತೀನಿ ರೀ. ಈಗ ಸ್ವಲ್ಪ ಎಳ್ಳು ಹಾಕೋತೀನಿ ರೀ. ಈಗ ಕರಿಬೇವು ಹಾಕ್ಕೊಂತೀನಿ ರೀ. ಈಗ ಅದು ಕೊಬ್ಬರಿ ಚಟ್ನಿ ಒಗ್ಗರಣೆ ಒಳಗೆ ಹಾಕೋತೀನಿ ರೀ. ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋರಿ ಚಂದಾಗೆ. ಹಾ ಏನು ಸ್ಮೆಲ್ ಬರಾಕತ್ತೈತ್ರಿ ನೋಡ್ರಿ. ಎಲ್ಲ ಮಿಕ್ಸ್ ಆಯ್ತು ರೀ. ಕೊತ್ತಂಬರಿ ಹಾಕ್ತೀನಿ ರೀ. ನೋಡ್ರಿ ಫೈನಲಿ ನಮ್ಮ ಚಟ್ನಿ ರೆಡಿ ಆಗೈತಿ. ಈಗ ಪಡ್ಡು ಮಾಡೋಣ ಬರ್ರಿ. ಈಗ ನೋಡ್ರಿ ಪಡ್ಡಿನ ಮಣಿ ಕಾಯಕ್ಕೆ ಇಟ್ಟಿನಿ. ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕೋರಿ. ಇದು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ರಿ. ಚಂದಿಗೆ ತಿರುಗಿಸ್ರಿ ಅದು. ಈಗ ಹಾಕ್ಕೋತೀನಿ ರೀ. ಈಗ ಮ್ಯಾಲೆ ಸ್ವಲ್ಪ ಮುಚ್ಚಿನ ಬರ್ರಿ. ಈಗ ರೆಡಿ ಆಗೈತಿ. ತಿರುಗಿಸಿ ಹಾಕೋರಿ. ನೋಡ್ರಿ ಈಗ ಪಡ್ಡ ರೆಡಿ ಆಗೈತ್ರಿ. ಈಗ ಪಡ್ಡ ರೆಡಿ ಆಗ್ಯಾವ. ತಕ್ಕೋತೀನಿ ಬರ್ರಿ ಪ್ಲೇಟ್ನಾಗ. ನೋಡ್ರಿ ಈಗ ಪಡ್ಡ ಎಷ್ಟು ಚಂದ ಆಗ್ಯಾವ, ರೆಡಿ ಆಗೈತಿ. ಇದ್ರ ಜೊತೆ ಚಟ್ನಿ ಮತ್ತು ಹಿಂಡಿ ಜೊತೆ ಹಚ್ಕೊಂಡು ತಿನ್ಬೇಕ್ರಿ. ಆಹಾ ಎಷ್ಟು ಚಂದ ಆಗೈತ್ರಿ.